ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಮುಲ್ತಾನಿ ಪಶ್ಮೀನಾ ಟಾನಿಕ್ ಬಗ್ಗೆ. ಇದಕ್ಕೆ ನೀವು ಮುಲ್ತಾನಿ ಪಶ್ಮೀನಾ ಡೈಜೆಸ್ಟಿವ್ ಸಿರಪ್ ಅಂತಾನು ಕರಿಬಹುದು. ಮುಲ್ತಾನಿ ಪಶ್ಮೀನಾ ಟಾನಿಕ್ ಅಂದ್ರೆ ಏನು, ಅದರ ಒಳಗಡೆ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತೈತಿ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದನ್ನು ತೊಗೊಳೋದ್ಲಿಂತ ನಿಮ್ಗೆ ಏನು ಲಾಭ ಆಗೋದೈತಿ, ಡಾಕ್ಟರ್ ನಿಮ್ಗೆ ಇದನ್ನು ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇದ್ರ ಡೋಸೇಜ್ ಏನು, ಇದನ್ನು ತೊಗೊಂಡಾದ್ಮೇಲೆ ನಿಮ್ಗೆ ಸೈಡ್ ಇಫೆಕ್ಟ್ ಏನೇನು ಆಗ್ಬೋದು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಕೋಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮುಲ್ತಾನಿ ಪಶ್ಮೀನಾ ಟಾನಿಕ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂದ್ರೆ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಎಲ್ಲಿ ಅದ್ರದ್ದು ಉಲ್ಲೇಖ ಸಿಗಂಗಿಲ್ರಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ನ ಇಲ್ಲ ಆಯುರ್ವೇದಿಕ್ ಜಡಿಬೂಟಿಗಳನ್ನ ಪ್ರಯೋಗ ಮಾಡಿ ಒಂದು ಹೊಸ ಫಾರ್ಮುಲೇಷನ್ ತಯಾರು ಮಾಡ್ತಾರ, ಇದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಕ್ಕಿರ್ತೈತಿ. ಅದ್ರ ಸಂಬಂಧ ಇದಕ್ಕೆ ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತು ಮುಲ್ತಾನಿ ಪಶ್ಮೀನಾ ಟಾನಿಕ್ ಏನೈತೆ ನೋಡ್ರಿ, ಪ್ರಮುಖತಃ ಎಲ್ಲಿದ್ರ ಉಪಯೋಗ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಪಾಚನ ತಂತ್ರ ಸಂಬಂಧಿತ ಏನರ ಸಮಸ್ಯೆ ಆಗಾಕುಂತೈತಂದ್ರೆ, ಡೈಜೆಸ್ಟಿವ್ ಪ್ರಾಬ್ಲಮ್ ಐತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಇದ್ರ ಉಪಯೋಗ ಮಾಡ್ತಾರ್ರಿ. ಮಾತಾಡೋಣ ಇದ್ರದ್ದು ಘಟಕ ದ್ರವ್ಯ ಬಗ್ಗೆ. ಇದ್ರ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡ್ತಾರಪ್ಪ ಅಂದ್ರೆ, ಇದ್ರೊಳಗೆ ನೋಡ್ರಿ ನಾಗರಮೋಥ, ಹರಿತಕಿ, ಅಜ್ವಾಯಿನ, ಕಾಲಿ ಮಿರ್ಚ್, ಮೇಥಿದಾನ, ಚಿತ್ರಕ್, ಜೀರಾ ಸಫೇದ್, ಸೌಂಫ್ ಮತ್ತು ಇದ್ರ ಒಳಗಡೆ ಸಕ್ರಿ ಶುಗರ್ ಕೂಡ ಹಾಕಿರ್ತಾರ್ರಿ, ಮತ್ತು ಸಿಟ್ರಿಕ್ ಆಸಿಡ್, ಇವೆಲ್ಲ ಕಂಟೆಂಟ್ ಸೇರಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಮತ್ತು ಇದ್ರ ಎಕ್ಸ್ಪೈರಿ ಡೇಟ್ ಸ್ವಲ್ಪ ದೊಡ್ಡದು ಮಾಡಾಕ ಇದ್ರ ಲಗುನ ಕೆಡಬಾರ್ದಂತ ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರ್ರಿ. ಯಾವಪ್ಪ ಅಂದ್ರೆ ಮಿಥೈಲ್ ಪ್ಯಾರಾಬಿನ್, ಪ್ರೊಪೈಲ್ ಪ್ಯಾರಾಬಿನ್, ಸೋಡಿಯಂ ಬೆಂಜೋಯೇಟ್, ಇದು ಕೂಡ ಇದ್ರೊಳಗೆ ಸೇರಿಸಿರ್ತಾರ. ಈಗ ಮಾತಾಡೋಣ ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರ, ಇಲ್ಲ ಇದನ್ನ ತೊಗೊಳೋದ್ರಿಂದ ನಿಮ್ಗೆ ಏನು ಲಾಭ ಆಗೋದೈತಿ. ಒಂದೇದು ನೋಡ್ರಿ, ಕೆಲವೊಂದಿಷ್ಟು ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರ, ಸರ್ ನಂದು ಹೊಟ್ಟ ಕ್ಲಿಯರ್ ಆಗಂಗಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಕ್ಲಿಯರ್ ಆಗಂಗಿಲ್ಲ, ಯಾವಾಗ ಬೇಕಾವಾಗ ಮೋಷನ್ ಬರ್ತೈತಿ, ಬಂದ್ರು ಬಹಳ ಗಟ್ಟಿ ಬರ್ತೈತಿ. ಸೊ ನಿಮ್ಗೆ ಹೊಟ್ಟಿ ಕ್ಲಿಯರ್ ಆಗಂಗಿಲ್ಲ ಅಂದ್ರೆ ಇದು ಹೊಟ್ಟಿ ಕ್ಲಿಯರ್ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಮಾಡ್ತೈತಿ. ಇದು ವಿರೇಚಕ ಲೆಕ್ಸೇಟಿವ್ ಹಂಗೆ ಕೆಲಸ ಮಾಡ್ತೈತಿ. ಇಲ್ಲ ಕೆಲವೊಂದಿಷ್ಟು ಪೇಷಂಟ್ ಹೇಳ್ತದೆ, ಸರ್ ನಮ್ಮ ಹೊಟ್ಟೆ ಯಾವಾಗಲೂ ಗ್ಯಾಸ್ ಇರ್ತೈತ್ರಿ, ಗ್ಯಾಸ್ ಹೋಗಂಗಿಲ್ಲ, ಹೊಟ್ಟೆ ನಿವಾರ ಅನಿಸ್ತಿರ್ತೈತೆ ಅಂತ ಕಂಪ್ಲೇಂಟ್ ಮಾಡ್ತಾರ. ಸೊ ಗ್ಯಾಸ್ ಸಮಸ್ಯೆ ಇದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ಕೆಲವೊಂದಿಷ್ಟು ಪೇಷಂಟ್ ಹೇಳ್ತಾರೆ, ನಮ್ಮ ಸರ್ ಹೊಟ್ಟೆ ಯಾವಾಗ ನೋಡಿದ್ರು ಉಬ್ಬಿದಂಗೆ ಇರ್ತೈತ್ರಿ, ಏನು ತಿನ್ನಕ್ಕೆ ಮನ್ಸಾಗಂಗಿಲ್ಲ, ತಿಂದ್ರು ವಾಂತಿ ಬಂದಂಗೆ ಆಗಿಬಿಡ್ತೈತಿ, ನಿಮ್ಗೆ ಬ್ಲೋಟಿಂಗ್ ಸಮಸ್ಯೆ ಐತಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದ್ರ ಉಪಯೋಗ ಮಾಡ್ಲಾಗ್ತೈತಿ. ಇಲ್ಲ ನಿಮ್ಗೆ ಹೊಟ್ಟೆ ನೋಡ್ರಿ ನನಗೆ ಸಮಾಧಾನ ಅನ್ಸೋಲ್ದ ಅಂತಿರ್ತಾರೆ ಕೆಲವೊಂದಿಷ್ಟು ಪೇಷಂಟ್. ಅಬ್ಡೋಮಿನಲ್ ಡಿಸ್ಕಂಫರ್ಟ್ ಐತಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಉಪಯೋಗ ಮಾಡ್ಲಾಗ್ತೈತಿ. ಇಲ್ಲ ಕೆಲವೊಂದಿಷ್ಟು ಪೇಷಂಟ್ಸಿಗೆ ಕಂಪ್ಲೇಂಟ್ ಇರ್ತೈತಿ, ಸರ್ ನಂಗೆ ಹೊಟ್ಟಿನ ಹಸಂಗಿಲ್ರಿ, ತಿನ್ಬೇಕಂತೀನಿ, ತಿನ್ನಕ್ಕೆ ಮನ್ಸಾಗಂಗಿಲ್ಲ. ಸೊ ಬಹಳ ದಿನದಿಂದ ಈ ಸಮಸ್ಯೆ ಐತಂದ್ರೆ ಅವ್ರಿಗೆ ಹೊಟ್ಟೆ ಹಸಿಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತೈತಿ. ಇದೇ ರೀತಿ ಬಹಳಷ್ಟು ಇನ್ನು ಅನ್ಯ ರೋಗ ಆದವ್ರಿ ಎಲ್ಲಿ ಡಾಕ್ಟರ್ ನಿಮ್ಗೆ ಇದನ್ನ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಬರೆದು ಕೊಟ್ಟಿರ್ತಾರ. ಸೊ ಆ ಸಮಸ್ಯೆದಾಗ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದ್ರ ಡೋಸೇಜ್ ಬಗ್ಗೆ, ಡಾಕ್ಟರ್ ನಿಮ್ಗೆ ಇದನ್ನ ಯಾವ ರೀತಿ ಬಳಸ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ ಅಡಲ್ಟ್ ಡೋಸೇಜ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಅಂದ್ರೆ ಯಾರ ವಯಸ್ಸು 12ಕಿನ ಮೇಲಿದೆ, ಅವ್ರ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ ನೀವು ಇದನ್ನ 10 ಲಿಂದ 15 ml ಮುಲ್ತಾನಿ ಪಶ್ಮೀನಾ ಟಾನಿಕ್ ಏನಿದೆ ಇದನ್ನ ನೀವು ಊಟ ಆದ ನಂತರ ತಗೋಬಹುದು. ಇದಕ್ಕೆ ನೀವು ದಿನಕ್ಕೆ 2 ಹೊತ್ತರ ತಗೋಬಹುದು, 3 ಹೊತ್ತರ ತಗೋಬಹುದ್ರಿ ಒಂದಿನದಾಗ. ಇದನ್ನ ನೋಡ್ರಿ ಇನ್ನಿಟ್ಟು ತಿಳಿಸ್ಬೇಕಂದ್ರೆ 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ ತಗೋಬಹುದು ಊಟ ಆದ ನಂತರ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ರೀತಿ ತಗೊಳಕ್ ಹೇಳಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಮಾತಾಡೋಣ, ನೀವೇನ್ರಿ ಈ ಟಾನಿಕ್ ತಗೊಳಂತೀರಂದ್ರೆ ನಿಮ್ಗೆ ಸೈಡ್ ಇಫೆಕ್ಟ್ ದುಷ್ಪರಿಣಾಮ ಏನೇನ್ ಆಗ್ಬಹುದು. ಸೊ ನೋಡ್ರಿ ಇದರಲ್ಲಿ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಇಫೆಕ್ಟ್ಸ್. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ ಯಾರಿಗೆ ಡಯಾಬಿಟಿಕ್ ಪೇಷಂಟ್ ಇದ್ದಾರೆ, ಯಾರಿಗೆ ಮಧುಮೇಹ ಸಮಸ್ಯೆ
ಸಮಸ್ಯೆ ಐತಿ. ಸೊ ಅವ್ರು ನೋಡ್ರಿ ಇದನ್ನ ಡಾಕ್ಟರ್ ಸೂಪರ್ವಿಷನ್ನಾಗ ಬಳಸಬೇಕು. ಯಾಕಂದ್ರೆ ಇದ್ರೊಳಗೆ ಶುಗರ್ ಬೇಸ್, ಸಕ್ರಿದು ಬೇಸ್ ಇರ್ತೈತ್ರಿ. ಸೊ ನೀವು ಇದನ್ನ ಡಾಕ್ಟರ್ ಸಲಹೆ ಇರಲಾರ ತೊಗೊಳಕ್ ಕುಂತ್ರಿಂದ ನಿಮ್ ಶುಗರ್ ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕೆ ಶುಗರ್ ಪೇಷಂಟ್ ಯಾರದಾರ ನೋಡ್ರಿ, ಡಾಕ್ಟರ್ ಕನ್ಸಲ್ಟೇಷನ್ ಇದ್ರೆ ಮಾತ್ರ ಇದನ್ನ ಬಳಸಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 125 ರೂಪಾಯಿ, 125 ರುಪೀಸ್ನಾಗ 300 ml ಬಾಟಲ್ ಸಿಗ್ತೈತಿ. ಮತ್ತು 175 ರೂಪಾಯಿ, 175 ರುಪೀಸ್ನಾಗ 400 ml ಬಾಟಲ್ ಸಿಗ್ತೈತ್ರಿ ಮುಲ್ತಾನಿ ಪಶ್ಮಿನಾ ಸಿರಪ್ ಅದ್ದು. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ಡಾಕ್ಟರ್ ಬರ್ದಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ, ಅವ್ರ ಜೊತೆಗೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾದ್ರು ಡೌಟ್ ಇದ್ರೆ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನ್ರಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.